So, hi everybody, welcome back to my channel. I guess I know ನಾ ಭಾಳ ಟೈಮ್ದಿಂದ ಜಾಸ್ತಿ ಜಲ್ದಿ ಅಪ್ಲೋಡ್ ಮಾಡತ್ತಿಲ್ಲ ಬಿಕಾಸ್ ನಂಗೆ ಟೈಮು ಸಿಗಂಗಿಲ್ಲ ಆ್ಯಂಡ್ ಇನ್ನೂ ಹಂಗೆ ಕಂಟೆಂಟು ಇರೋಂಗಿಲ್ಲ ಡೈಲಿ ನನ್ನ ರೂಟೀನ್ದಾಗ. ಸೊ ನಾ ಶೂಟ್ ಮಾಡಕ್ಕೆ ನಂಗೆ ಅಪಾರ್ಚುನಿಟಿ ಸಿಗಂಗಿಲ್ಲ. ಬಟ್ ಐ ಥಾಟ್ ಇಟ್ಸ್ ಫೈನ್, ಏನೂ ಇಲ್ಲ ಅಂದ್ರೂ ವಿ ವಿಲ್ ಟ್ರೈ ಅಟ್ಲೀಸ್ಟ್ 2 ವೀಡಿಯೋಸ್ ಇನ್ ಅ ವೀಕರೆ ಮಾಡೋಣಂತ. ಸೊ ಇವತ್ತು ಸಂಡೇ ಅದ ಆ್ಯಂಡ್ ನಿನ್ನೆ ನಾ ಇಡೀ ದಿವ್ಸ ಮಕ್ಕೊಂಡಿನಿ ಸ್ಯಾಟರ್ಡೇ. ನಾ ಈಗ ಬ್ಲ್ಯಾಕ್ ಕಾಫಿ ಕುಡಿಯತ್ತೀನಿ ಆ್ಯಂಡ್ ಈಗ ಎದ್ದಿನ ನಮ್ಮ ಮಾರಿ ನೋಡಿ ನೀವು ನೋಡ್ಬೋದು ಅನ್ಕೋಬೋದು. ಈಗ ಎದ್ದಿನ ಈಗೇನದ ಇವತ್ತು ಉಪ್ಪಿಟ್ಟದ ಸಂಡೇ, ನನಗೆ ಹೋಗಂಗಿಲ್ಲ ಅದು. ಸೊ ಸಂಡೇ ನಾ ಈಗ ಹೋಗಿ ಪೋಹಾ ತಿಂದು ಬರ್ತೀನಿ ಒಂದು ಕಡೆ. ಅಲ್ಲಿ ಭಾಳ ಮಸ್ತ್ ಇರ್ತೈತಿ ಆಯ್ತು. ನಂಗೆ ಮಮ್ಮಿದು ನೆನಪಾಕಿತ್ತು, ಭಾಳ ಚಂದ ಮಾಡಿರ್ತಾರೆ ಅವ್ರು ಮೊಸರು ಮತ್ತು ಪೋಹಾ. ಸೊ ಅದು ತಿಂದು ವಾಪಸ್ ಬರ್ತೀನಿ. ನೋಡೋಣ ಇವತ್ತೇನೇನು ಪ್ಲ್ಯಾನ್ಸ್ ಅದ. ಹಂಗೇನು ಪ್ಲ್ಯಾನ್ಸ್ ಇಲ್ಲ ಆ್ಯಕ್ಚುಲಿ. ಶನಿದೊಂದು ದುಪ್ಪಟ್ಟ ತೊಗೊಂಬರಕ್ಕೆ ಹೋಗ್ಬೇಕು ಆ್ಯಂಡ್ ಈಗ ಭೂತ್ ಬಂಗ್ಲಾ ಪಿಕ್ಚರ್ ನೋಡೋದೈತೆ ನನಗೆ. ಆ್ಯಂಡ್ ಇಷ್ಟೆಲ್ಲ ನನ್ನ ಕಡೆ ಆಪ್ಷನ್ಸ್ ಇರ್ತಾವೆ ಆಯ್ತಾ. ಕೆಲಸ ಅಂತೂ ಭಾಳ ಇರ್ತೈತಿ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಬಟ್ ನನಗೆ ಬೇಸರ ಆಗಿಬಿಡ್ತೈತಿ ಆ್ಯಂಡ್ ನನಗೆ ರೂಮ್ದಾಗೆ ಬೀಳ್ಬೇಕು ಅನ್ನಿಸ್ತೈತಿ. ಸೊ ನಾ ಅಷ್ಟೇ ಮಾಡ್ತೀನಿ, ನಾ ರೂಮ್ದಾಗೆ ಬಿಟ್ಬಿಡ್ತೀನಿ. ಆ್ಯಂಡ್ ಹೊರಗೂ ಬಿಸಿಲು ಇಂಥ ಪರಿ ತಿಂದ್ರೆ ರೂಮ್ ಬಿಟ್ಟು ಹೊರಗೆ ಹೋಗಕ್ಕೆ ಮನಸ್ಸು ಬರೋಂಗಿಲ್ಲ. ಸೊ ಇವತ್ತು ಸಂಡೇ ವ್ಲಾಗ್ ಹಾಕ್ತೀನಿ, ನೋಡೋಣ ಏನೇನು ಹಾಕೈತಿ ಅಂತ. ಆ್ಯಂಡ್ ಎಸ್, bye bye everybody. ಸೊ ನಾವೀಗ ನಾಷ್ಟ ಅಲ್ಲಿ ಮಾಡಿ ಬಂದ್ವಿ ಆ್ಯಂಡ್ ಅದು ಭಾಳ ಛೋಟು ಪ್ಲೇಸ್ ಅದು, ಬಟ್ ಭಾಳ ಮಸ್ತ್ ಪೋಹಾ ಸಿಗ್ತೈತೆ ಅಲ್ಲಿ, ಅವಲಕ್ಕಿ ಸೂಸ್ಲಾ. ಸೊ ಅದು ತಿಂದು ಈಗ ನಾವು ವಾಪಸ್ ಹೊಂಟೀವಿ. ಪಿ ಜಿದಾಗ ಕೊಡ್ತಾರೆ ನಾಷ್ಟ, ಬಟ್ ಇಟ್ಸ್ ಜಸ್ಟ್ ನಾ ಅಷ್ಟು ಜಲ್ದಿ ಎದ್ದಿರಂಗಿಲ್ಲ. ಆ್ಯಂಡ್ ಉಪ್ಪಿಟ್ಟದು ಆಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಸಮ್ಟೈಮ್ಸ್ ಆಗಿರಂಗಿಲ್ಲ, ಬಟ್ ಸ್ಟಿಲ್ ನನಗೆ ಸಂಡೇ ಬೇಕಾಗಿತ್ತು ನಾಷ್ಟ. ಆ್ಯಂಡ್ ಈಗ ನಾವು ಹೊಂಟೇವಿ ವಾಪಸ್ ಬ್ಯಾಕ್ ಟು ಪೆವಿಲಿಯನ್. ಸೊ ಈಗ ಆ್ಯಕ್ಚುಲಿ ನಾ ಪಿ ಜಿಗೆ ಹೋಗು ಮತ್ತು ಅಂದೆ, ಬಟ್ ಅನುಷಾಗ ಕೋಲ್ಡ್ ಕಾಫಿ ಕುಡಿಯಂಗೆ ಅನ್ಸತೈತಿ. ಆಕಿನ ಸಂಬಂಧ ನಾನು ಈಗ ಆಕೆ ಕೋಲ್ಡ್ ಕಾಫಿ ಕುಡಿಯಕತ್ತಾಳ ಅಂದ್ರೆ ನಾ ಏನಾರ ಕುಡಿಬೇಕಲ್ಲ. ಆ್ಯಂಡ್ ಹಿಂಗೂ ಇಲ್ಲಕ್ಕೆ ಐ ಕ್ಯಾನ್ ಡ್ರಿಂಕ್ ಕೋಲ್ಡ್ ಕಾಫಿ. ಆಲ್ರೆಡಿ 2 days ಭಾಳ ಅಂದ್ರೆ ಭಾಳ ನಂದು ಕ್ಯಾಲ್ರೀಸ್ ಹೈ ಆಗೈತಿ. ಭಾಳ ತಿಂದಿನಿ ನಾವು, ಅಂಥ ಪರಿ ತಿಂದಿಲ್ಲ, ಹಂಗೆ ತಿಂದಿಲ್ಲ, ಹುಚ್ಚರಂಗೆ ತಿಂದಿನಿ. ಸ್ವೀಟ್ ಆಯ್ತು, ಅದು ಆಯ್ತು, ಎಲ್ಲನೇ ತಿಂದಿನಿ. ಸೊ ಈಗ ಅನುಷಾ ಕಂಪ್ನಿ ಕೊಡೋ ಸಂಬಂಧ ಆಕೆ ಕೋಲ್ಡ್ ಕಾಫಿ ಕುಡಿತಾಳೆ ಆ್ಯಂಡ್ ನಾ 1 ಕಪ್ ಚಾಯ್ ಕುಡಿತೀನಿ. ಅಲ್ಲೇ ಮಾರಿ ಮಾಡತ್ತ ಜಡ್ಜ್ ಮಾಡ್ತಾವ ನನಗೆ, ಕಾಂಟ್ ಹೆಲ್ಪ್. ಸೊ ಈಗ ನಾವು ರೂಮಿಗೆ ಬಂದೀವಿ ಆ್ಯಂಡ್ ಬೆಡ್ಶೀಟ್ ಚೇಂಜ್ ಮಾಡೋದು, ಪಿಲ್ಲೋ ಕವರ್ ಚೇಂಜ್ ಮಾಡೋದು ಆ್ಯಂಡ್ ಕಸ ಹುಡುಕ್ಬೇಕು ಇವತ್ತು. ಪುಣೆ ನೋಡ್ರಿ ಸ್ವಲ್ಪ ಅಷ್ಟೇ ಬಂದೀನಿ, ಸ್ವಲ್ಪೇ ನಡೀತೈತಿ. ಸೊ ಈಗ ಎಷ್ಟು ಕೆಲಸ ಅದ ಆ್ಯಂಡ್ ಕಸ ಹುಡುಕ್ಬೇಕು. ಆ್ಯಂಡ್ ಆಲ್ಸೋ ನಾವು ವಾಟರ್ ಮೆಲನ್ ತೊಗೊಂಬಂದೆ ಅಂತ ತೋರಿಸ್ತೀನಿ. ಇದನ್ನು ಕಟ್ ಮಾಡಿ ಫ್ರಿಜ್ದಾಗ ಇಡ್ಬೇಕು, ಬಾಕ್ಸ್ದಾಗ ಹಾಕಿ. ಆ್ಯಂಡ್ ಈಗಷ್ಟೇ ಇತ್ತು ಕೆಲಸ, ಮತ್ತೇನು ಮಾಡಬೇಕು. ನಾನು ತಲೆಗೆ ಎಣ್ಣೆ ಹಚ್ಕೊಂಡೇನು ಆ್ಯಂಡ್ ಯಾಕಂದ್ರೆ ಇರೋ 4 ಕೂದಲದ ಅವರೇ ಸೇವ್ ಮಾಡ್ಕೋಬೇಕು ಅಂತ ಐತಿ ನನಗೆ. ಆ್ಯಂಡ್ ಮತ್ತೇನು ಅಷ್ಟೇ. ಸೊ ಆ್ಯಂಡ್ ನಾನು ನಿಮಗೆ ನನ್ನ ನ್ಯೂ ಟ್ರೈಪಾಡ್ ತೋರಿಸ್ತೀನಿ ಆಮೇಲೆ. ಭಾಳ ಚಂದ ಐತಿ. ಹಳೆ ಟ್ರೈಪಾಡ್ ಹರಿತ್ತಲ್ಲ, ಮುರಿತು. ಸೊ ನಾ ಆ್ಯಕ್ಚುಲಿ ಈಗ ರೆಡಿಯಾಗಿ ಹೊಂಟೀನಿ. ಅವ್ರು ಪೋಹೆವಾಲ BTM, ಇನ್ ಕೇಸ್ ನೀವು ನನ್ನ ಇನ್ಸ್ಟಾಗ್ರಾಮ್ದಾಗ ಅದು ವೀಡಿಯೋ ನೋಡಿದ್ರಂದ್ರೆ ನಾ ಅಲ್ಲಿ ಪೋಹಾದ ಕೊಲಾಬ್ರೇಷನ್ ಮಾಡಿದ್ದೆ ಅವ್ರು ಕೂಡ. ಅವ್ರು ಇನ್ನೊಂದ್ಸಲ ಕರೆದಾರೆ ಈಗ ಪರೋಟ ಅದೆಲ್ಲ ಮಾಡಿರಿ ಅಂತ. ನಾ ಈಗ ಅಲ್ಲೇ ಹೊಂಟೀನಿ. ಆ್ಯಂಡ್ ಟ್ರೈಪಾಡ್ ಹಾಕ್ಕೊಂಡಿನಿ ನಾ ಬ್ಯಾಗ್, ಅದಕ್ಕದು ಹಂಗೆ ಅನ್ಸಾತೈತಿ. ಆ್ಯಂಡ್ ಸೊ ನಮ್ಮ ಪೇರೆಂಟ್ಸಿಗೆ ನಾ ಏನೋ ನಡ್ಕೋತ ಹೊಂಟೀನಿ, ಇನ್ನು ದೂರ ಅದ ಅದು. ನಮ್ಮ ಪೇರೆಂಟ್ಸಿಗೆ ಏನು ಅನ್ನಿಸ್ತದ ನಾ ತೆಳ್ಳಗಾಗಿನಂತ, ಬಿಕಾಸ್ ನಾ ಊಟ ಚೆನ್ನಾಗಿ ಮಾಡತ್ತಿಲ್ಲ ಆ್ಯಂಡ್ ಆಲ್. ಬಟ್ ಆ್ಯಕ್ಚುಲಿ ದ ಟ್ರೂತ್ ಇಸ್ ನಾ ಎಲ್ಲ ಕಡೆ ಆಲ್ಮೋಸ್ಟ್ 2 kilometers ಒಳಗಿತ್ತು ಅಂದ್ರೆ ನಾ ನಡ್ಕೋತೆ ಟ್ರಾವೆಲ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಗುಡ್ ಫಾರ್ ಮೀ ಅಲ್ಲ. ಬಟ್ ನಮ್ಮ ಪೇರೆಂಟ್ಸಿಗೆ ಅನಿಸುತ್ತೆ ನಾ ಊಟ ಮಾಡತ್ತಿಲ್ಲ, ರೋಗಿಷ್ಟ್ರಿಗಪ್ಲೆ ಕಾಣತ್ತೀನಿ,
ವಿಚ್ ಇಸ್ ನಾಟ್ ಟ್ರೂ. ಸೊ ಈಗ ನಾ ಆರಾಮ್ಸೆ ನಡ್ಕೋತ ಎಲ್ಲ ನೋಡ್ಕೋತ ಹೊಂಟೀನಿ. ಹಾಂ ಅಷ್ಟೇ. ಇನ್ನು ಸ್ವಲ್ಪ ಮುಂದೈತದು, ಅಲ್ಲಿ ಹೋಗಿ ವಿಡಿಯೋ ಶೂಟ್ ಮಾಡಿ ನಾವು ವಾಪಸ್ ನಡ್ಕೋತ ಬರ್ಬೇಕು. ಸೊ ಅಫ್ಕೋರ್ಸ್ ಕ್ಯಾಲ್ರೀಸ್ ಬರ್ನ್ ಆಗ್ತಾವೆ, ಅಫ್ಕೋರ್ಸ್ ಹೋಗ್ತೀನಿ ನಾ. ಇದನ್ನೆಲ್ಲ ಅವ್ರಿಗೆ ಯಾರು ತಿಳಿಸ್ತಾರೆ ಹೇಳ್ರಿ ನೀವೇ, ಯಾಕಂದ್ರೆ ಅವ್ರು ನಂಬಂಗೂ ಇಲ್ಲ. ಆ್ಯಂಡ್ ಇದು ಆ್ಯಕ್ಚುಲಿ BTM ಲೇಔಟ್ ಸಬ್ವೇ. ಇಲ್ಲಿ ಸಬ್ವೇ ಅದಲ್ಲ, ಇದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಅದ ಪೋಹೆವಾಲ. ಆ್ಯಂಡ್ ಇಲ್ಲಿ ನಾ ಶೂಟ್ ಮಾಡಕ್ಕೆ ಬಂದೀನಿ. ಇದು ಮುಗಿಸ್ಕೊಂಡು ನೋಡು ಮಂದಿ. ಅವ್ರು ಇಷ್ಟು ನನಗೆ ಮಸಾಲೆ ಪಾವ್ ಭಾಜಿ, ಒಂದು ಕೋಲ್ಡ್ ಕಾಫಿ ಮತ್ತು ಲಸ್ಸಿ ಇಷ್ಟು ಕೊಟ್ರಲ್ಲ. ಐ ಮೀನ್ ಅವ್ರಿಗೆ ಯಾಕೆ ಅನ್ನಿಸ್ತೇನೆ ನಾ ಅಷ್ಟೆಲ್ಲ ತಿಂತೀನಂತ. ಬಟ್ ಬಿಕಾಸ್ ಅವ್ರು ಮುಂದೆ ಇದ್ರೆ ಅನುಷನೂ ಬಂದಿಲ್ಲ. ಆ್ಯಂಡ್ ಐ ವಾಸ್ ಲೈಕ್ ತಿನ್ಬೇಕಾಕೈತಿ, ವೇಸ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ಪರಿ ಹೊಟ್ಟೆ ತುಂಬ ನಾನು ಹೇಳ್ತೀನಿ. ನಾ ಇಲ್ಲಿ ಚಪ್ಪಲ್ ಅದಾವ ಇಲ್ಲಿ ನೋಡ್ರಿ, ನನಗೂ ಬೇಕಾಗ್ಯಾವ ಆ್ಯಕ್ಚುಲಿ. ಸೊ ನಾ ಈಗ ರೂಮಿಗೆ ಬಂದೆ, ಅಷ್ಟೇ ರೂಮಿಗೆ ಬಂದೆ. ಬಟ್ ಆ್ಯಕ್ಚುಲಿ ನಾನು ಬರುವಾಗ ಐ ವಾಸ್ ಲೈಕ್ ಥಿಂಕಿಂಗ್ ಏನೇನು ಮತ್ತು ಕೆಲಸ ಉಳ್ದಾವೇನು ಅಂತಂದು ನನಗೆ ಪಾಸ್ಪೋರ್ಟಿಂದು ಇದು ಮಾಡಿಸ್ಕೊಳ್ಳೋದಿತ್ತು. ನಾ ಲಾಸ್ಟ್ ಟೈಮೇ ಅಪ್ಲೈ ಮಾಡಿದ್ದೆ ಅಲ್ಲ, ಅದ್ರ ಪ್ರಕಾರ March 31 ವಾಸ್ ಮೈ ಡೇಟ್ ಆಫ್ ಅಪಾಯಿಂಟ್ಮೆಂಟ್. ನಾ ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡೋದಿತ್ತು ಡಾಕ್ಯುಮೆಂಟ್ಸ್. ಬಟ್ ನಂಗೆ ಹೋಗೋದಾಗಿಲ್ಲ, ಬಿಕಾಸ್ ನನ್ನ ಆಧಾರ್ ಕಾರ್ಡ್ ಅಪ್ಡೇಟ್ ಅದು ಇದು ಚಿಂತಿದ್ರಾಗಿದ್ದೇನ. ಆ್ಯಂಡ್ ಭಾಳ ಹೊಕ್ಕೊಂಡು ಅದು ಇದು ಭಾಳ ಹೊಕ್ಕೊಂಡು ಗದ್ದಲ ಅದು. ಸೊ ಫಾರ್ ವಿಚ್ ನಾ ಆ ಕಡೆ ಹೋಗೋಕೆ ಆಗಿರಲಿಲ್ಲ. ಈಗೇನದ, ಈಗ ಮತ್ತು ನಮ್ಮ HR ಟೀಮ್ದವ್ರು ಬೆನ್ ಹತ್ತಾರು, ಹಾಕಿಸ್ರಿ ಡೇಟ್ ಕೊಡ್ರಿ ಅಂತ. ಸೊ ಐ ಥಾಟ್ ಎನಿವೇ ನಾ ಅದೇ ರೂಡ್ದಾಗಿದ್ದೆ, ಬ್ಯಾಸರ್ ಮಾಡ್ಕೊಬೇಡ ಲಕ್ಷ್ಮಿ, ಸುಮ್ಮ ಹೋಗಿ ನಿನ್ನ ಕೆಲಸ ಏನಾದ್ರು ಮಾಡ್ಕೊ. ಈಗ ರೂಮ್ದಾಗ ಒಬ್ಬಾಕೆ ಕೂತು ಏನು ಮಾಡ್ತೀವಿ ಹೇಳಿ. ಹಂಗೆ ಅಂದ್ಕೊಂಡು ನಾ ಹೋದೆ ಅವ್ರ ಕಡೆ, ನನಗೆ ಬೇಕೀಗ ಅಂತಂದು. ಒಂದು 2-3 ಮಂದಿ ಇದ್ದರು, ಅವ್ರದ್ದು ಭಾಳ ಕೆಲಸ ಇತ್ತು ಅನಿಸ್ತೈತಿ. ಅಲ್ಲೇ ವೇಟ್ ಮಾಡ್ದೆ ಕುಂತ. ಆಮೇಲೆ ಬಡಾನೆ ಕೂತ್ಬಿಟ್ಟೆ. ಚೇರ್ ಹಿಂಗೆ ತೊಗೊಂಡು ಸ್ಟೂಲ್ ತೊಗೊಂಡು ನಾನೇ ಫಸ್ಟ್ ತಂದು ಕೂತ್ಬಿಟ್ಟೆ. ಅದಕ್ಕೆ ಓಕೆ, ಡೋಂಟ್ ಥಿಂಕ್ ನಾ ಕರ್ಟನ್ ಬ್ಯಾಂಕ್ಸ್ ಮಾಡ್ಸಿನಂತ ಇಲ್ಲ. ಅವು ಬೇಬಿ ಹೇರ್ಸ್ ಉದ್ದಾಗ್ಯಾವ. ಇಲ್ಲ ಕರ್ಟನ್ ಬ್ಯಾಂಕ್ಸ್ ಅಂದ್ರೆ ಇಷ್ಟು ತೊಗೊಂಡು ಕಾಣ್ತಿದ್ವಲ್ಲ, ಇಲ್ಲ ಅವು ಬೇಬಿ ಹೇರ್ಸ್ ಅಂತ ಪರಿ ಉದ್ದಾಗ್ಯಾವ. ಇರು ನಾ ಕೂದಲದವ, ಅಟ್ಲೀಸ್ಟ್ ಅವು ಸಣ್ಣರೇ ಬೆಳೆಯತ್ತವ ಅಂತ ನಂಗೆ ಖುಷಿ ಆಗ್ತಿತ್ತು ಸಮ್ಟೈಮ್ಸ್. ಬಟ್ ಇಗ್ನೋರ್ ದ ಟಾಪಿಕ್, ಅಂದ್ರೆ ಈಗ ಇದ್ರದ್ದು ಟಾಪಿಕ್. ಸೊ ಅದಕ್ಕೆ ನಾ ಏನು ಮಾಡ್ದೆ, ಸ್ಟೂಲ್ ತೊಗೊಂಡು ಬಡಾನೆ ರೀಅಪ್ಲೈ ಮಾಡಿದೆ. ಇದ್ರಾಗಿಂದ ಏನು ಡೀಟೇಲ್ಸ್ ನೀವು ಇದು ಮಾಡೋಂಗಿಲ್ಲಲ್ಲ. ಇಲ್ಲ ಮತ್ತು ಬ್ಲರ್ ಮಾಡ್ಬೇಕು, ಅದು ಮಾಡ್ಬೇಕು, ಅದ್ರ ಬದಲು ನಾ ಕಟ್ ಮಾಡ್ಬಿಟ್ಟು ನಾವು. ಎನಿವೇ, ಸೊ ಈಗೇನದ, ಈಗ ನಂದು ಅಪ್ಲಿಕೇಶನ್ ಆಗೈತಿ ಯಾವಾಗಂದ್ರೆ May 18 ಅದ. ಆ್ಯಂಡ್ ಲಕ್ಕಿಲಿ ಏಪ್ರಿಲ್ದಾಗ ಯೂಶ್ವಲಿ ನಮ್ಗೆ ಎವ್ರಿ ಮಂತ್ ನಾ ಪ್ರೊಬೇಷನ್ ಪೀರಿಯಡ್ದಾಗ ಇರ್ತೀನಿ. ಏಪ್ರಿಲ್ದಾಗ ನಂಗೆ 1 ಪೇಯ್ಡ್ ಲೀವ್ ಸಿಗ್ತೈತಿ. ಆ ಪೇಯ್ಡ್ ಲೀವ್ ನಾ ಯೂಸ್ ಮಾಡ್ಕೊಂಡಿಲ್ಲ. ದೇರ್ ವೇರ್ ಮೆನಿ ಟೈಮ್ಸ್. ಓಕೆ, ನನಗೆ ಆರಾಮ್ ತಪ್ಪಿತ್ತು, ಮೈಗ್ರೇನ್ ಆಗಿತ್ತು, ಅದು ಇದು ಅಂತಂದು, ಬಟ್ ನಾ ಯೂಸ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಮೇದಾಗ ನನಗೊಂದು ಮ್ಯಾಂಡೇಟರಿ ಲೀವ್ ಬೇಕು. May 18 ಈಸ್ ಮಂಡೇ. ಓಕೆ, ಆ್ಯಂಡ್ ನನಗೆ ಅವತ್ತು ಹೋಗ್ಬೇಕು ನಾ ಇಲ್ಲಿ ಇದು ವೆರಿಫೈ ಮಾಡಿಸ್ಕೊಳಕ್ಕೆ. ಅದು ಯಾವಾಗೈತಿ ಅಂದ್ರೆ 12:50 PM ಐತಿ ಮಧ್ಯಾಹ್ನ. ಸೊ ನಾ ಅಲ್ಲಿ ಹೋಗ್ಬೇಕು ಅವಾಗ. ಐದರ್ ಐ ಕ್ಯಾನ್ ಟೇಕ್ ಹಾಫ್ ಡೇ ಲೀವ್ ಆರ್ ಫುಲ್ ಡೇ ಲೀವ್. ಬಟ್ ಮೇದಾಗೂ ನಂಗೆ ಒಂದು ಕ್ರೆಡಿಟ್ ಆಕೈತಿ, ಆ್ಯಂಡ್ ಏಪ್ರಿಲ್ದಾಗ ನಂಗೆ ಆಲ್ರೆಡಿ ಒಂದು ಇರ್ತೈತಿ. ಸೊ 2 ಪೇಯ್ಡ್ ಲೀವ್ಸ್ ಅಂದಿರ್ತಾವೆ. ಐ ಕ್ಯಾನ್ ಯೂಸ್ 1 ಹೋಲ್ ಡೇಕ ಪೇಯ್ಡ್ ಲೀವ್. ಆರಾಮ್ಸೆ ಎದ್ದು ಜಿಮ್ ಮುಗಿಸ್ಕೊಂಡು ಆರಾಮ್ಸೆ ಇದ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸುಸ್ತಾಗಿರ್ತೈತಿ, ಬಂದು ರೆಸ್ಟ್ ಮಾಡ್ಬೋದು. ಮತ್ತೆ ಯಾಕೆ ನಾ ವಾಪಸ್ ಆಫೀಸಿಗೆ ಹೋಗಲಿ. ಸೊ ಹಿಂಗೆ ಅಂದ್ಕೊಂಡು ನಾ ಅಪ್ಲೈ ಮಾಡೀನಿ. ಈಗೇನದ ಅಷ್ಟೇ. ಸೊ ಇದೊಂದು ಕೆಲಸ ಮುಗೀತು ನಂದು. ಇನ್ನೂ ಒಂದು ಗುಡ್ ನ್ಯೂಸ್ ನನ್ನ ಹೇಳ್ದೈತಿ. ಬಟ್ ಐ ಗೆಸ್ ಅದು ಪೂರ ನನಗೆ ಇನ್ನೇನು ಕನ್ಫರ್ಮೇಷನ್ ಸಿಗ್ಬೇಕು, ಎಲ್ಲ ಸಿಗೋಣ ನಿಮಗೆ ನಾ ಅದನ್ನು ರಿವೀಲ್ ಮಾಡ್ತೀನಿ ಏನಂತ. ನೋ ಹಾಸ್ಟ್ ಏನು ಹೇಳಕ್ಕೆ ಹೊಂಟಿದ್ದೆ ನಾ? ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅದು ಹೇಳಕ್ಕೆ ಹೊಂಟಿದ್ದೆ. ಹಾರ್ಡ್ ಫಾಸ್ಟ್ ವಾಹ್. ಸೊ ಎನಿವೇ ಇಗ್ನೋರ್ ಮಾಡಿರಿ. ಆ್ಯಂಡ್ ಈಗ ನಾ ಬಂದೇನು, ಈಗ ನಾ ಏನು ಮಾಡಲಿ ಅಂತ ಯೋಚನೆ ಮಾಡತ್ತೆ. ಅವ್ರೇ ನಾ ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ,
ನಾ ಒಬ್ಬಾಕಿನೇ ಅದೀನಿ, ಆಲ್ರೆಡಿ ಹೇಳಿನಿ ನಾನು ಒಬ್ಬಾಕಿನೇ ಅದೀನಿ. ನನಗೆ ಭಾಳಕ್ಕೊಂದು ಸಾಮಾನು ಕೊಡಕ್ಕೆ ಹೋಗ್ಬಿಡ್ರಿ, ನಂಗೆ ತಿನ್ನಕ್ಕೆ ಆಗಂಗಿಲ್ಲ, ನಾ ಪಾರ್ಸಲ್ ಒಯ್ತು ರೂಮಿಗೆ ಬಂದು ತಿನ್ನೋದಂತೂ ಅಟ್ರಾಗಿ ಅದ. ಸೊ ನಾ ಹೇಳಿನಿ ನನಗೆ ಅಷ್ಟು ಕೊಡಕ್ಕೆ ಹೋಗ್ಬೇಡ್ರಿ ಅಂತ. ಪಾವ್ ಬಜ್ಜಿ, ಮಿಸಲ್ ಪಾವ್, ಕೋಲ್ಡ್ ಕಾಫಿ ಆಯ್ತು, ಇಷ್ಟೇ ಮೂರೇ ಕೊಟ್ಟಿದ್ರು ನಾ ಸ್ವಲ್ಪ ಉಸಿರಾಡಂಗ್ರೆ ಹಾಕಿತ್ತು. ಬಟ್ ಇಲ್ಲ, ಲಸ್ಸಿನೂ ಕೊಟ್ಟರು ಅದು ಕೂಡ 4 ಐಟಮ್ಸ್. ಹಂಗೆ ಹಿಂಗೆ ಮಾಡಿ ಉಸಿರು ತಗೋತ್ ಅದನ್ನು ಪೂರ ಮುಗಿಸಿನ ನಾ 2 ತಾಸು ಗೊತ್ತು ಇಲ್ಲ, ಎಕ್ಸಾಜರೇಟ್ ಮಾಡಿದೆ ಅಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ತಿಂದೆ ಆರಾಮ್ಸೆ. ಅನುಷಾ ಇದ್ಲು ಅಂದರೆ ಇಬ್ರಿಗೂ ಹೋಗಿತ್ತು, ಅಕ್ಕಿನೂ ತಿತ್ತಿದ್ಲು ನಾನು ತಿತ್ತಿದ್ದೆ. ಬಟ್ ಅಕ್ಕಿನೂ ಇರಲಿಲ್ಲ, ನಾನು ನಾ ಒಬ್ಬಾಕಿನ ಟ್ರೈಪಾಡ್ ತೊಗೊಂಡು ಹೋಗಿ ಶೂಟ್ ಮಾಡ್ಕೊಂಬಂದಿನಿ. ಪ್ರೌಡ್ ಆಫ್ ಮೈ ಸೆಲ್ಫ್. ಭಾಳ ಬೇಸರ ಆಗಿತ್ತು ನಾನು ಆ್ಯಕ್ಚುಲಿ. ಇವತ್ತು ಪೋಸ್ಟ್ಪೋನ್ 2-3 ವೀಕ್ಸಿಂದ ಪೋಸ್ಟ್ಪೋನ್ ಮಾಡ್ಕೊತ ಬಂದಿನಿ ನಾ. ಬಟ್ ಆಮೇಲೆ ರೊಕ್ಕ ಖಾಲಿ ಆಗ್ಯಾವ, ನನಗೆ ರೊಕ್ಕದ ನೀಡ್ದಾಗದಿನ. ಫಾರ್ ವಿಚ್ ಐ ವಾಸ್ ಲೈಕ್ ಬೇಕಾಕಾವ ನನಗೆ ಅದ್ರ ಸಂಬಂಧ. ಈಗ ಬಡ ಎಡಿಟ್ ಮಾಡ್ಬೇಕು. ಆ್ಯಂಡ್ ನನಗೆ ನಾವೆಲ್ ಓದೋದೈತು. ಓಕೆ, ನಾ ಅಗಾಥಾ ಕ್ರಿಸ್ಟಿದ ನಾವೆಲ್ ಕೂತಿದ್ದೆ. ಭಾಳ ಲಾಂಗ್ ಆಗಲಿಲ್ಲ ಇದು ವಿಡಿಯೋ. ಎನಿವೆ, ಸೊ ಅದು ನಾವೆಲ್ ಓದಾಕತ್ತಿದ್ದೆ, ಇನ್ ಬಿಟ್ವೀನ್ ಬಿಟ್ಟೆ. ಈಗ ನನಗೆ ಬೇರೆ ಬಾರೋಕೊಂಡು ನಾವೆಲ್ಸ್ ವಾಚ್ ಲಿಸ್ಟ್ ಅಲ್ಲ ವಿಶ್ ಲಿಸ್ಟ್ ಆಗದ, ಅವೆಲ್ಲ ಓದೋದೈತೆ ನನಗೆ. ಬಟ್ ಓದೋಕ್ಕಾಗತ್ತಿಲ್ಲ ಬಿಕಾಸ್ OCD. ಇದನ್ನು ಮುಗಿಸೇ ಓದ್ಬೇಕಂತ ನಂದದ. ನೋಡು ಯಾವಾಗ ಹಾಕಿತ್ತು ಅಂತ. ಬಟ್ ಎನಿವೆ, ಈಗಂತೂ ಇಷ್ಟೇ ಅದ. ಇನ್ನು ರಾತ್ರಿನ ಇಲ್ಲ ಮುಗಿತೀನಿ ಎಷ್ಟಾಯ್ತು ಗೊತ್ತು. ನಾವು ಊಟ ಅಂತೂ ಮಾಡಂಗಿಲ್ಲ, ಅಂತ ಬರೀ ಹೊಟ್ಟೆ ತುಂಬೈತಿ. ಡ್ರೆಸ್ ಚೇಂಜ್ ಮಾಡ್ತೀನಿ, ಮಸ್ತ್ ಹಾಡಕ್ಕೆ ಹೇಳ್ಕೊತ ಒಂದು 10 ತನಕ 3 ತಾಸು ಆ ಕಡೆ ರೌಂಡ್ ಹೊಡೆದು ವಾಕಿಂಗ್ ಇಟ್ಟು ಅಂತ ಪರಿ ಜೀವನದಾಗ ನಾವು ವಾಕ್ ಮಾಡಿರ್ಬಾರ್ದು. ಅಂತ ಪರಿ ಪೂರ 3 ತಾಸಾಗ ವಾಕ್ ಮಾಡ್ತೀನಿ. ಹೊಟ್ಟೆ ಚಲೋ ಅನಿಸ್ಬೇಕು. ಇಲ್ಲಾಂದ್ರೆ ಈಗ ಹಿಂಗೆ ಇಟ್ಕೊಂಡು ಕುಂತೆ ಅಂದ್ರೆ ನಾಳೆ ನಾ ಹೋಗಂಗಿಲ್ಲ ಎಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಅದ್ರ ಸಂಬಂಧ. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಐ ಮೀನ್ ನನಗೆ ಗೊತ್ತಿತ್ತು ನಾ ಭಾಳ ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡತ್ತಿಲ್ಲ ಅಂತ. ಕನ್ಸಿಸ್ಟೆನ್ಸಿ ಇಂಗ್ಲೀಷು ಹೋಗ್ಬಿಟ್ಟಿತ್ತು ನಂದು. ಸೊ ಅದು ಮೇಂಟೈನ್ ಮಾಡತ್ತಲ್ಲ ನನಗೂ ಗೊತ್ತೈತಿ. ಆ್ಯಕ್ಚುಲಿ ನನಗೆ ಟೈಮು ಸಿಗಂಗಿಲ್ಲ. ಸ್ಯಾಟರ್ಡೆ ಸಂಡೇ ಇರ್ತೈತಿ, ಬಟ್ ಆ ಟೈಮ್ದಾಗ ನಂಗೆ ಲಿಟ್ರಲಿ ನಿದ್ದೆ ಬಿಟ್ಟು ನನಗೆ ಏನೂ ತಲೆಗೆ ಬರೋಂಗಿಲ್ಲ. ಸೊ ಅದ್ರ ಸಂಬಂಧ ನಂಗೆ ಜಾಸ್ತಿ ವಿಡಿಯೋ ಎಡಿಟ್ ಮಾಡೋಕೆ ಆಗತ್ತಿಲ್ಲ. ಆ್ಯಂಡ್ ಕಂಟೆಂಟು ಜಾಸ್ತಿ ಸಿಗತ್ತಿಲ್ಲ. ಅಪ್ಪ ಅಮ್ಮ ಕಡೆ ಹೋಗ್ತಿದ್ದೆ, ಅವಾಗ ಸ್ವಲ್ಪ ಕಂಟೆಂಟ್ ಸಿಗ್ತಿತ್ತು. ಈಗ ಅಲ್ಲಿನೂ ನಾನು ಹೋಗಿಲ್ಲ, ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ನನ್ನ ಪ್ರೊಬೇಷನ್ ಪೀರಿಯಡ್ ಮುಗ್ಯಾನ. ನನಗೆ ಕ್ವಾರ್ಟರ್ಲಿ ಟೈಮ್ದಾಗ ನನಗೆ ಪೀರಿಯಡ್ದಾಗ ಒಂದು 5 ಲೀವ್ಸ್ ಇದು ಆಗ್ತಾವೆ. 1 ಇಯರ್ದಾಗ ನಂಗೆ 21 ಪೇಯ್ಡ್ ಲೀವ್ಸ್ ಸಿಗ್ತಾವೆ. ಅವಾಗ ನಾ ಐ ಕ್ಯಾನ್ ಯೂಸ್ ದ್ಯಾಟ್. ಬಟ್ ಈಗ ಎವ್ರಿ ಮಂತ್ ಒಂದೇ ಪೇಯ್ಡ್ ಲೀವ್ ಇಲ್ಲ, LOP ಬಿಡ್ತೈತಿ. ಅದು ಯಾರು ರಿಸ್ಕ್ ತಗೋತಾರೆ. ಆಲ್ರೆಡಿ ಮೊನ್ನೆ ನೆನಪು ಹಾರಿನಕ್ಕೆ ಸ್ಯಾಂಡ್ವಿಚ್ ಬೀಳ್ತೈತಿ ಅಂತಂದು. ಸ್ಯಾಂಡ್ವಿಚ್ LOP ಅಂದ್ರೆ ನೀವು ಮಂಡೇ ಆರ್ ಫ್ರೈಡೇ ತೊಗೊಂಡ್ರಿ, ಬಿಕಾಸ್ ಸಂಡೇ ಸ್ಯಾಟರ್ಡೇ ಆಫ್ ಇರ್ತೈತಲ್ಲ, ಆ ಟೈಮ್ದಾಗೂ ತೊಗೊಂಡ್ರಿ. ಆ್ಯಂಡ್ ನಿಮಗೆ ಫ್ರೈಡೇದು ಕಟ್ ಆಕೈತಿ LOP ಆವತ್ತಿನ ದಿವಸ. ಸ್ಯಾಟರ್ಡೆ ಸಂಡೇದು ಕಟ್ ಆಕೈತಿ. ನೀವು ಮಂಡೇ ತೊಗೊಂಡ್ರಿ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಂಡೇ 3 ದಿವ್ಸ ಕಟ್ ಆಕೈತಿ. ಅದಕ್ಕೆ ಸ್ಯಾಂಡ್ವಿಚ್ LOP ಅಂತಾರೆ. ನನ್ನ ಮನೆ ಹಾಗೆ ಆಯ್ತು. ಇರೋದೇ ಇಟ್ಟು ಸ್ಯಾಲ್ರಿ ಅದ, ಅದರಾಗೂ ಅವ್ರು ಕಟ್ ಮಾಡ್ಕೊಡತ್ತಾರ ಅಂದ್ರೆ ಏನು ಮಾಡ್ಬೇಕು ನಮ್ಮಂಥವ್ರು. ಫಾರ್ ವಿಚ್ ನಾ ಏನು ಮಾಡಿದೆ, LOP ಅಂತೂ ಹಾಕಂಗಿಲ್ಲ, ಪೇಯ್ಡ್ ಲೀವ್ನೇ ಜೈ ಮಾತಾ ಅನ್ಕೋತ ಹೋಗ್ತೀನ. ಪ್ರೊಬೇಷನ್ ಪೀರಿಯಡ್ ಮುಗಿಲ್ ದೋಸ್ತ ಹೇಳ್ತೀನಿ. ಬರೀ 21 ಪೇಯ್ಡ್ ಲೀವ್ಸ್ ಅವ್ರು ಒಮ್ಮೆ ಜಮಾ ಮಾಡಂಗಿಲ್ಲ ನಿಮ್ಮ ಇದ್ರಾಗ. ನಮ್ದೊಂದು HR1 ಪೋರ್ಟಲ್ ಅದೇ. ಕ್ವಾರ್ಟರ್ಲಿ ವೈಸ್ 3 ಮಂತ್ಸಿಗೆ 5.5 ಪೇಯ್ಡ್ ಲೀವ್ಸ್ ಜಮಾ ಆಗ್ತಾವೆ. ಮತ್ತು ನೆಕ್ಸ್ಟ್ 3 ಮಂತ್ಸ್ 5.5 ಲೀವ್ಸ್. ಹಂಗೆ 4 ಟೈಮ್ಸ್ 4 × 5 20 0.5 ಓಕೆ, ನೀವು ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. ಬಟ್ ಎನಿವೆ, ಈಗಂತೂ ಅಷ್ಟೇ ಅದ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ಮತ್ತೇನಾರೇ ಕಂಟೆಂಟ್ ಸಿಕ್ತು ಅಂದ್ರೆ ನಾನು ಹಂಗೆ ಮಾಡ್ತೀನಿ. ವೀಕ್ಲಿ 2 ರೀ ವಿಡಿಯೋ ಬರಲಿಲ್ಲ ಅಂದ್ರೆ ನನ್ನ ಹೆಸರು ಲಕ್ಷ್ಮಿ ಅಂತ ಚೇಂಜ್ ಮಾಡಿಬಿಡ್ರಿ ನೀವು. ಸೊ ಬಾಯ್.